ಹೆಸರು ಛಾಯಾ ಅಂತ. ನಾನು KD ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಆಲ್ರೆಡಿ ಕೊರೋನಾ ಬಂದಿದೆ, ಹತ್ತತ್ರ 1.5 ತಿಂಗಳಾಯಿತು, ಕಾಲೇಜ್ಗೆ ಹೋಗಿಲ್ಲ. ಥಿಯರಿಯನ್ನು ನಾವು ಆನ್ಲೈನ್ ಕ್ಲಾಸಸ್ಗಳು ಮಾಡಿ, ಝೂಮ್ ಕ್ಲಾಸಸ್ ಮಾಡಿ ನಿಮಗೆ ಪೋರ್ಷನ್ಸ್ನ ಮುಗಿಸಿದ್ವಿ, ಟೆಸ್ಟ್ ಎಲ್ಲ ಮಾಡಿದ್ವಿ. ಆದರೆ ನಿಮಗೆ ಪ್ರಾಕ್ಟಿಕಲ್ಸು ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಪ್ರಾಕ್ಟಿಕಲ್ಸನ್ನು ನಾನು ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಾರ್ದು? ನೀವು ಆಲ್ರೆಡಿ 1.5 ತಿಂಗಳಾಗಿದೆ, ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ಒಂದ್ಸಲ ನಿಮಗೆ ರಿಫ್ರೆಶ್ ಆಗಲಿ ಅಂತ ನಾನು ಇವತ್ತು ಪ್ರಾಕ್ಟಿಕಲ್ ಏನೇನಿದೆಯಲ್ಲ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಫಸ್ಟ್ BSc ಸೆಕೆಂಡ್ ಸೆಮ್ಮಲ್ಲಿ ಬರುವಂಥ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಫಸ್ಟ್ ಎಕ್ಸ್ಪೆರಿಮೆಂಟ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್. ಈ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಈ ಎಕ್ಸ್ಪೆರಿಮೆಂಟ್ ನಿಮಗೆ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್, ಒಂದು ಪೋರ್ಷನ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇದು. ಈ ಎಕ್ಸ್ಪೆರಿಮೆಂಟ್ ಇವತ್ತು ನಾನೇನು ಹೇಳ್ತಾ ಇದ್ದೀನಲ್ಲ, ಅದು 2 ಎಕ್ಸ್ಪೆರಿಮೆಂಟ್ಗೆ ನೀವು ಮಾಡ್ತೀರಾ. ಒಂದು ಡಿಟರ್ಮಿನೇಷನ್ ಆಫ್ ಸರ್ಫೇಸ್ ಟೆನ್ಷನ್, ಇನ್ನೊಂದು ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿ. ಅವೆರಡಕ್ಕೆ ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಏನಿರುತ್ತೆ ಅಂದ್ರೆ ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಡೆನ್ಸಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹಂಗಂದ್ರೆ ಏನು, ಆದರೆ ಎಕ್ಸಾಮ್ಗೆ ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತಗೋಬೇಕು, ತಪ್ಪಿಲ್ದಂಗೆ ಮಾರ್ಕ್ಸ್ ಬರಬೇಕು ಅಂದ್ರೆ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ 35 ಮಾರ್ಕ್ಸ್ಗೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಅದರಲ್ಲಿ 5 ಮಾರ್ಕ್ ನಿಮಗೆ ವೈವಾ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಇದರಿಂದ ಇರುವಂತ ಎಲ್ಲ ಥಿಯರಿ ನಿಮಗೆ ಗೊತ್ತಿರಬೇಕಾಗತ್ತೆ, ಯಾವ ರೀತಿ ನಾವು ಮಾಡ್ತಾ ಇದೀವಿ ಅಂತ ಅದು ಗೊತ್ತಿರಬೇಕಾಗತ್ತೆ. 5 ಮಾರ್ಕ್ ರೆಕಾರ್ಡ್ಗೆ ಇರುತ್ತೆ, ಪ್ರೊಸೀಜರ್ ರೈಟಿಂಗ್ ಇರುತ್ತೆ, ಮತ್ತೆ ಎಕ್ಸ್ಪೆರಿಮೆಂಟ್ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ. ಏಕೆ ನಾನು ನಿಮಗೆ ಹೇಳಿದಾಗೆ ಇದು ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ಗೆ ನಿಮಗೆ 8 ಮಾರ್ಕ್ಸ್ ಇರುತ್ತೆ. ಡಿಟರ್ಮಿನೇಷನ್ ಆಫ್ ದಿ ಡೆನ್ಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಏನಿದೆಯಲ್ಲ, ನೀವು ಪ್ರತಿಯೊಬ್ಬರಿಗೂ ಏನಾಗಿರ್ತವೆ ಅನ್ನೋನ್ ಲಿಕ್ವಿಡ್ ನ ಕೊಡ್ತೀವಿ. ಅನ್ನೋನ್ ಲಿಕ್ವಿಡ್ ಡೆನ್ಸಿಟಿ ಎಷ್ಟು ಅಂತ ನೀವು ಕರೆಕ್ಟಾಗಿ ಕಂಡುಹಿಡಿದ್ರೆ ನಮ್ಮ ಹತ್ರ ಆಲ್ರೆಡಿ ಡೇಟಾ ಇರುತ್ತೆ, ಟೇಬಲ್ ಇರುತ್ತೆ. ಅಗೇನ್ ದೀಸ್ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಅವತ್ತಿನ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಎಷ್ಟು ವ್ಯಾಲ್ಯೂ ಬರಬೇಕು ಅಂತ ನಾವು ನಮ್ಮ ಹತ್ರ ಕೋಷ್ಟಕ ಇರುತ್ತೆ, ನಮ್ಮ ಹತ್ರ ಟೇಬಲ್ ಇರುತ್ತೆ. ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾನು ಇವತ್ತು ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಡೆನ್ಸಿಟಿ ಅಂದ್ರೆ ಏನು? ಡೆನ್ಸಿಟಿ ಅಂತಂದ್ರೆ ಮಾಸ್ ಪರ್ ವಾಲ್ಯೂಮ್. ಅಂದ್ರೆ ಕೇಳ್ತಾರೆ, ನಾನು ಮುಂಚೆನೆ ಹೇಳಿದಾಗ ವೈವಾ ಕ್ವಶನ್ಸ್ ಇರುತ್ತೆ, ಕೇಳ್ತಾರೆ, ನಿಮಗೆ ಗೊತ್ತಿರಬೇಕು ಡೆನ್ಸಿಟಿ ಅಂದ್ರೆ ಮಾಸ್ ಪರ್ ವಾಲ್ಯೂಮ್. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ m/v. ಸೊ ಅಂದ್ರೆ ಏನ್ ಮಾಡ್ತೀವಿ, ಅದ್ರದ್ದು ಮಾಸ್ ಆಫ್ ದಿ ಪರ್ಟಿಕ್ಯುಲರ್ ಲಿಕ್ವಿಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ, ಅದ್ರದ್ದು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಡೆನ್ಸಿಟಿ. ಆದ್ರೆ ನಾವು ಮಾಡ್ತಾ ಇರುವಂತದ್ದು ರಿಲೇಟಿವ್ ಡೆನ್ಸಿಟಿ. ಐ ಆಮ್ ಗೋಯಿಂಗ್ ಟು ಡೂ ದಿ ವಾಟರ್ ಎಸ್ ಅ ರೆಫರೆನ್ಸ್. ನಾನೇನ್ ಮಾಡ್ತೀನಿ, ಆಲ್ರೆಡಿ ವಾಟರ್ದು ನನ್ನ ಹತ್ರ ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂಸ್ ನ ತಗೊಂಡು ನಾನೇನ್ ಮಾಡ್ತೀನಿ, ನಂದು ಲಿಕ್ವಿಡ್ ಏನಾಗಿದೆ ಅಂತ ಮಾಡ್ತೀನಿ. ನಾನು ಡೈರೆಕ್ಟ್ ಆಗಿ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಇಂಡೈರೆಕ್ಟ್ಲಿ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಹಂಗಾಗಿ ಈ ಮೆಥಡ್ ನಾವು ಏನಂತ ಕರಿತೀವಿ ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಮೆಥಡ್ ಅಂತ ಕರಿತೀವಿ. ವಾಟರ್ ನಾನು ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ 2 ಆಪರೇಟರ್ಸ್ ನ ಯೂಸ್ ಮಾಡ್ತಾರೆ. ಈ ಆಪರೇಟರ್ಸ್ಗೆ ಪೈಕ್ನೋಮೀಟರ್ ಅಂತ ಹೇಳ್ತಾರೆ. ಮುಂಚೆ ಈ ಆಪರೇಟರ್ಸ್ ನ ಯೂಸ್ ಮಾಡ್ತಾ ಇದ್ವಿ. ಬಿಕಾಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರಿಲೇಟಿವ್ ಮೆಥಡ್ ಅಂತ ಹೇಳ್ತಾ ಇದ್ದೀನಿ. ರಿಲೇಟಿವ್ ಮೆಥಡ್ ಅಂದ್ರೆ ವಾಟರ್ ಎಷ್ಟು ತಗೊಂಡಿರ್ತೀನೋ ನಾನು ಲಿಕ್ವಿಡ್ ಅಷ್ಟೇ ತಗೋಬೇಕು. ಎಕ್ಸಾಕ್ಟ್ಲಿ ಸೇಮ್ ಕ್ವಾಂಟಿಟಿ, ಸೇಮ್ ವಾಲ್ಯೂಮ್ ಇರಬೇಕು, ಸೇಮ್ ಮಾಸ್ ಇರಬೇಕು. ಸೊ ಅದನ್ನ ನೋಡ್ಕೊಳ್ಳೋಕೆ ನನ್ಗೊಂದು ಆಪರೇಟರ್ಸ್ ಬೇಕು. ಎಕ್ಸಾಕ್ಟ್ಲಿ ನಾನು ಅಷ್ಟೇ ತಗೊಂಡಿದ್ದೀನ ಇಲ್ವಾ ಅಂತ ನನ್ಗೆ ಗೊತ್ತಾಗಬೇಕು ಅಂದ್ರೆ ಒಂದು ಆಪರೇಟರ್ಸ್ ಬೇಕು. ಆ ಆಪರೇಟರ್ಸ್ಗೆ ಇದಕ್ಕೆ ಪೈಕ್ನೋಮೀಟರ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು, ತುಂಬಾ ಕಷ್ಟ ಆಗ್ತಿತ್ತು. ಇದನ್ನ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಿಮ್ಗೆ ಈ ತರ ಲಿಕ್ವಿಡ್ ನ ಕೊಡ್ತಾರೆ. ಇದಕ್ಕೆ ಇದು ಆಕ್ಚುಲಿ ಈ ಪೈಕ್ನೋಮೀಟರ್ ಏನಾಗಿರುತ್ತೆ, ನಿಮ್ಗೆ 2 ತರ ಟ್ಯೂಬ್ ಇರುತ್ತೆ. ಒಂದು ಟುವರ್ಡ್ಸ್ ದಿ ಬಲ್ಬ್ ಇದೆ, ಇನ್ನೊಂದು ಆಪೋಸಿಟ್ ಆಫ್ ದಿ ಬಲ್ಬ್. ಇದಕ್ಕೆ ನಾವೇನಂತ ಕರಿತೀವಿ, ಬಲ್ಬ್ ಆಫ್ ದಿ ಪೈಕ್ನೋಮೀಟರ್ ಅಂತ ಕರಿತೀವಿ. ಅದ್ರದ್ದು ಆಪೋಸಿಟ್ ಇದೆ. ಇದ್ರೊಳಗಡೆ ನೀವು ಡಿಪ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಯ್ತು, ಲಿಕ್ವಿಡ್ ನ ಸಕ್ ಮಾಡ್ಬೇಕಾಯ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ ಆಗ್ತಿತ್ತು. ಹಿಂದಿನ ಕಾಲದಲ್ಲಿ ಜನ ಹಂಗೆ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಮೋರ್ ಓವರ್ ನಾವೆಲ್ಲ ಕೊಡುವಂಥದ್ದು ನಿಮ್ಗೆ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆರ್ ಹೈಲಿ ಪಾಯ್ಸನಸ್. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಅದು ಬಾಯೊಳಗಡೆ ಹೋಗದಂಗೆ ನೀವು ನೋಡ್ಕೋಬೇಕಾಗ್ತಿತ್ತು. ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ nowadays we are not using that, we are using this is called as specific gravity bottle. ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಬಾಟ್ಲಿಗೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲ್ ಅಂತ ಕರಿತೀವಿ. ಬಾಟ್ಲ್ ಇದೆ, ಮೇಲ್ಗಡೆ ಸ್ಟಾಪರ್ ಇದೆ. ಆ ಸ್ಟಾಪರ್ಗೆ ಏನಾಗಿದೆ ಅಂದ್ರೆ ಹೋಲ್ ಇದೆ, ಕೆಪಿಲರಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ದಿಸ್ ಇನ್ಸ್ಟ್ರೂಮೆಂಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಫೈಂಡ್ ದಿ ಡೆನ್ಸಿಟಿ. ನಿಮ್ಗೆ ವೈವಾದಲ್ಲಿ ಕೇಳ್ತಾರೆ ವಾಟ್ ಈಸ್ ಡೆನ್ಸಿಟಿ ಅಂತ ಕೇಳ್ತಾರೆ, ಮಾಸ್ ಪರ್ ವಾಲ್ಯೂಮ್ ಅಂತ ಹೇಳ್ಬೇಕಾಗತ್ತೆ. ವಿಚ್ ಇಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಅಂತ ಹೇಳ್ತಾರೆ, ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲ್ ಅಂತ ಹೇಳ್ಬೇಕು. ಇದು ಯಾವ ಮೆಥಡ್ ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಮೆಥಡ್ ನಾವು ಮಾಡ್ತಾ ಇದೀವಿ ಅಂತ ನಿಮ್ಗೆ ಹೇಳಕ್ ಬರಬೇಕು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಈ ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲ್ ತಗೊಂಡ್ರೆ ಒಂದೊಂದು ಸೈಜ್ ಅಲ್ಲಿ ಬರುತ್ತೆ, ಬೇರೆ ಬೇರೆ ಸೈಜ್ ಅಲ್ಲಿ ಇರುತ್ತೆ. ಕೆಲವು ಸಲ ಈ ಕ್ಯಾಪ್ ಏನಾಗಿರುತ್ತೆ ಅಂದ್ರೆ ಗಾಜಿನ ನೀವು ಹೊಡೆದಾಗ ಕೊಟ್ಟಿದ್ರೆ ಪ್ಲಾಸ್ಟಿಕ್ ಇಂದು ಕೊಟ್ಟಿರ್ಬೋದು ನಿಮ್ಗೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಯಾವ್ದೋ ನೋಡಿ ನಾನು ವ್ಯಾಲ್ಯೂನ ಕಾಪಿ ಮಾಡ್ತೀನಿ, ಅವ್ನು ಬಂದಿರೋ ಅಷ್ಟೇ ವ್ಯಾಲ್ಯೂ ನನಗೆ ಬರುತ್ತೆ ಅಂತ ಮಾಡಕ್ಕಾಗಲ್ಲ. ಇಟ್ ವೇರೀಸ್ ಫ್ರಮ್ ಲಿಕ್ವಿಡ್ ಟು ಲಿಕ್ವಿಡ್. ಒಂದು ಲಿಕ್ವಿಡ್ ಬೇರೆ ಬೇರೆ ಕೊಟ್ಟಿರ್ತಾರೆ ಎಲ್ಲಾರ್ಗು. ಲಿಕ್ವಿಡ್ ಬೇರೆ ಬೇರೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ವ್ಯಾಲ್ಯೂಸ್ ಬರುವಂತದ್ದು ಬೇರೆ ಬೇರೆ ಆಗುತ್ತೆ. ಹೇಗೆ ಈ ಕೆಪಾಸಿಟಿ ಇದೆ ಇದು
ನಿಮ್ದು ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ಗೆಲ್ಲ ಎಕ್ಸಾಕ್ಟ್ಲಿ ಎಲ್ಲ ಒಂದೇ ಇರಲ್ಲ, ಅದು ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ಇರ್ಬೋದು, ಬೇರೆ ಬೇರೆ ಸೈಜಲ್ಲಿ ಇರ್ಬೋದು. ಹಂಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಯಾವ್ದು ಕಾಪಿ ಮಾಡೋಕ್ಕಾಗಲ್ಲ, ಇಂಡಿವಿಜುವಲ್ ಆಗಿ ನೀವು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ನೀವು ಮಾಡ್ಬೇಕಾಗತ್ತೆ. ಸೊ ಇದು ಮಾಡೋದು ತುಂಬಾ ಸಿಂಪಲ್. ನಾನು ಹೇಳಿದಾಗೆ ಇದು ರಿಲೇಟಿವ್ ಮೆಥಡ್ ಇದೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವೇಟ್ ಆಫ್ ದಿ ಎಂಪ್ಟಿ ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್. ಸೊ ಈಗ ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ ಏನಿದೆಯಲ್ಲ ಚೆನ್ನಾಗಿ ವೈಟ್ ಮಾಡ್ತೀನಿ, ಫಿಲ್ಟರ್ ಪೇಪರ್ ನ ತಗೊಳ್ತೀನಿ, ಚೆನ್ನಾಗಿ ಡ್ರೈ ಆಗಿರ್ಬೇಕು. ಆಕ್ಚುಲಿ ನಿಮ್ಗೆ ಕೊಡ್ಬೇಕಾದ್ರೆ ಲ್ಯಾಬ್ ಅಸಿಸ್ಟೆಂಟ್ ಗಳೆಲ್ಲ ಅದನ್ನ ಡ್ರೈ ಮಾಡಿ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೆ ಆಪರೇಟರ್ಸ್ ನ ವಾಶ್ ಮಾಡಂಗಿಲ್ಲ. ಯೂಶಲಿ ನಾವು ಟೈಟ್ರೇಷನ್ ಮಾಡ್ಬೇಕಾದ್ರೆ ಏನ್ ಹೇಳ್ತೀವಿ, ಎಲ್ಲ ಆಪರೇಟರ್ಸ್ ಕೊಟ್ಟಿದ ತಕ್ಷಣ ಎಲ್ಲ ವಾಶ್ ಮಾಡಿ ಅಂತ ಹೇಳ್ತೀವಿ. ಹಾಗೆ ಅದೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಮಾಡಂಗಿಲ್ಲ, ಇದನ್ನೆಲ್ಲ ಡ್ರೈ ಮಾಡಿರ್ತಾರೆ. ಒಂಚೂರು ನೀರಿಲ್ದಂಗೆ ಇರಬೇಕು, ಡ್ರೈ ಆಗಿರ್ತಾರೆ, ಓವರ್ ಅಲ್ಲಿ ಇಟ್ಟು ನಿಮ್ಗೆ ಡ್ರೈ ಮಾಡಿ ಕೊಟ್ಟಿರ್ತಾರೆ. ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಎಲ್ಲ ಅಲಾಂಗ್ ವಿತ್ ದ ಬಾಟಲ್ ಅಂಡ್ ಸ್ಟಾಪ್ ಅದ್ರದ್ದು ಎಕ್ಸಾಕ್ಟ್ ವೇಟ್ ಎಷ್ಟಿದೆ ಅಂತ ಎಂಟಿ ವೇಟ್ ಬಾಟಲ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಯೂಸ್ ಮಾಡ್ತೀವಿ. ಮುಂಚೆ ಅದನ್ನ ಫಿಸಿಕಲ್ ಬ್ಯಾಲೆನ್ಸ್ ಯೂಸ್ ಮಾಡ್ತಾ ಇದ್ವಿ, ಅದಕ್ಕೆ 3/4 ಗಂಟೆ 1 ಅವರ್ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ರು ಹುಡುಗರು. ಬಟ್ ಈಗ ಇಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ವೆಯ್ಟ್ ಕೊಡ್ತಾ ಹೋಗುತ್ತೆ. ಸೊ ನಾನು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ, ಮಾಸ್ ಆಫ್ ದಿ ಎಂಟಿ ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ ಎಷ್ಟಿದೆಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಿನ್ಸ್ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಆಲ್ ದಿ ಯೂನಿಟ್ಸ್ ಇನ್ SI ಯೂನಿಟ್, ಅದನ್ನ 10³ kg ಗೆ ಕನ್ವರ್ಟ್ ಮಾಡ್ತೀನಿ. ಅದಾದ್ಮೇಲೆ ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ, ಈ ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲಿಗೆ ನನಗೆ ಲಿಕ್ವಿಡ್ ನ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಲಿಕ್ವಿಡ್ ನ ಕೊಟ್ಟಿರ್ತಾರೆ. ನಿಮ್ಗೆ ಮಾರ್ಕ್ ಮಾಡಿ ನಿಮ್ ಟೇಬಲ್ ನಂಬರ್ ಹಾಕಿ ಕೊಟ್ಟಿರ್ತಾರೆ. ಆ ಲಿಕ್ವಿಡ್ ನ ನಾನು ಏನ್ ಮಾಡ್ತೀನಿ, ಇದಕ್ಕೆ ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಬಾಟ್ಲಿಗೆ ತುಂಬ್ತೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವೇಟ್ ಅಂಡ್ ದಟ್ ವೇಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ W2. ಅದೇ ತರ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಈ ಕೊಟ್ಟಿರೋದನ್ನ ಏನ್ ಮಾಡ್ತೀನಿ, ಲಿಕ್ವಿಡ್ ನಾನು ಮುಂಚೆನೆ ಹೇಳಿದಂಗೆ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆರ್ ವೆರಿ ಪಾಯ್ಸನಸ್, ಇಟ್ಸ್ ನಾಟ್ ಸಪೋಸ್ ಟು ಟೇಕ್ ಇನ್ಸೈಡ್ ದಿ ಮೌತ್. ಸೊ ಹಂಗಾಗಿ ಏನ್ ಮಾಡ್ಬೇಕು, ಮತ್ತೆ ನೀವೇನ್ ಮಾಡ್ಬೇಕು, ಅದೇ ಕಂಟೈನರ್ಗೆ ವಾಪಸ್ ಹಾಕ್ಬೇಕು. ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಮತ್ತೆ ಡ್ರೈ ಮಾಡ್ಬೇಕು. ಡ್ರೈ ಮಾಡೋದು ಅಂತಂದ್ರೆ ಎಗೇನ್ ಐ ಆಮ್ ಗೋಯಿಂಗ್ ಟು ಯೂಸ್ ಅಸಿಟೋನ್ ಯೂಸ್ ಮಾಡ್ತೀನಿ, ಡ್ರೈ ಅನ್ನ ಯೂಸ್ ಮಾಡ್ತೀನಿ. ಡ್ರೈ ಮಾಡಿ ಅದನ್ನ ಎಗೇನ್ ಎಂಟಿ ಮಾಡ್ಕೊಂಡು, ಬಿಕಾಸ್ ಐ ಆಮ್ ಡೂಯಿಂಗ್ ದಿ ರಿಲೇಟಿವ್ ಡೆನ್ಸಿಟಿ ಮೆಥಡ್ ಮಾಡ್ತಾ ಇರೋದಕ್ಕೋಸ್ಕರ ಸೇಮ್ ಆಪರೇಟರ್ಸ್ ನೇ ಯೂಸ್ ಮಾಡಬೇಕು. ಸೇಮ್ ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ ನಾನು ಏನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅದನ್ನ ಚೆನ್ನಾಗಿ ಡ್ರೈ ಮಾಡಿ ಮತ್ತೆ ಫಸ್ಟ್ ಕಂಡೀಷನ್ ಹೆಂಗಿತ್ತಲ್ಲ, ಎಂಟಿ ಹೆಂಗಿತ್ತಲ್ಲ ಅದೇ ಕಂಡೀಷನ್ಗೆ ತಗೊಂಡ್ ಬರ್ತೀನಿ. ಆಮೇಲೆ ಅದಕ್ಕೆ ವಾಟರ್ ಹಾಕ್ತೀನಿ, ಅಗೇನ್ ಅದಕ್ಕೆ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, W3 ಅಂತ ಕರಿತೀನಿ. ಸೊ ಅಗೇನ್ ಅದನ್ನ SI ಯೂನಿಟ್ಗೆ ಕನ್ವರ್ಟ್ ಮಾಡ್ತೀನಿ. ಇದರಿಂದ ನನ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಐ ಕಮ್ ಟು ನೋ ದಿ ವೇಟ್ ಆಫ್ ದಿ ಮಾಸ್ ಆಫ್ ದಿ ಲಿಕ್ವಿಡ್, ವೇಟ್ ಆಫ್ ದಿ ಮಾಸ್ ಆಫ್ ದಿ ವಾಟರ್. ನನಗೆ ಮಾಸ್ ಆಫ್ ವೇಟ್ ಬರ್ತಾ ಹೋಗುತ್ತೆ, ಅದು ನನಗೆ ಗೊತ್ತಾಗುತ್ತೆ. ಅದು ನನಗೆ ಗೊತ್ತಿದೆ ಅಂದ್ರೆ ಅಗೇನ್ ಐ ಟೋಲ್ಡ್ ಯು, ನಿಮ್ದು ಡೆನ್ಸಿಟಿ ಇರ್ಬೋದು, ವಿಸ್ಕಾಸಿಟಿ ಇರ್ಬೋದು, ಸರ್ಫೇಸ್ ಟೆನ್ಷನ್ ಇರ್ಬೋದು, ಆಲ್ ದೀಸ್ ಥಿಂಗ್ಸ್ ಆರ್ ಟೆಂಪರೇಚರ್ ಡಿಪೆಂಡೆಂಟ್. ಇವತ್ತು ಟೆಂಪರೇಚರ್ ಎಷ್ಟಿದೆ ಅಂತ ಅವತ್ತೊಂದು ಎಕ್ಸಾಮ್ ದಿವಸ ನಮಗೆ ಎಕ್ಸಾಮಿನರ್ ಬೋರ್ಡ್ ಮೇಲೆ ಬಂದಿರ್ತಾರೆ. ಆ ವ್ಯಾಲ್ಯೂನ ನೀವು ತಗೋಬೇಕು, ನಿಮ್ಗೆ ಇಷ್ಟ ಬಂದಿದ್ದ ವ್ಯಾಲ್ಯೂ ತಗೊಂಡಿಲ್ಲ. ಇವತ್ತು ಟೆಂಪರೇಚರ್ ಎಷ್ಟಿದೆ ಅಂತಂದ್ರೆ 30 ಡಿಗ್ರೀಸ್ ಇದೆ. 30 ಡಿಗ್ರಿಗೆ ನನಗೆ ಡೆನ್ಸಿಟಿ ಆಫ್ ವಾಟರ್ ಎಷ್ಟಿದೆ ಅಂತ ನಂತರ ಒಂದು ಕಾನ್ಸ್ಟೆಂಟ್ ಟೇಬಲ್ ಇದೆ. ಆ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಆ ವ್ಯಾಲ್ಯೂಸ್ ನನಗೆ ತಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಲ್ಯಾಬ್ ಟೆಂಪರೇಚರ್ ನೋಟ್ ಮಾಡ್ಕೋಬೇಕಾದ್ರೆ ನೀವು ಕೇಳ್ಬೋದು, ಲ್ಯಾಬ್ ಟೆಂಪರೇಚರ್ ನಾವು ಇಕ್ವೇಷನ್ ಹಾಕೊಂಡೇ ಇಲ್ಲ, ಯಾಕೆ ಬೇಕದು ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಇವಾಗ ಡೆನ್ಸಿಟಿ ಆಫ್ ಲಿಕ್ವಿಡ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಅವತ್ತಿಂದ ಟೆಂಪರೇಚರ್ ಎಷ್ಟಿದೆಯಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಟೆಂಪರೇಚರ್ ಎಷ್ಟಿದೆಯಲ್ಲ ಅದನ್ನ ನೀವು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಳ್ತೀರಾ. ಇದೆಲ್ಲ ಗೊತ್ತಾದ್ಮೇಲೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಯೂಸಿಂಗ್ ದಿ ಫಾರ್ಮುಲಾ ಡೆನ್ಸಿಟಿ ಆಫ್ ಲಿಕ್ವಿಡ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದಿ ಲಿಕ್ವಿಡ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ವಾಟರ್ ಇಂಟು ಡೆನ್ಸಿಟಿ ಆಫ್ ವಾಟರ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಸೊ ನಿಮ್ಗೆ ಗೊತ್ತು, ಮಾಸ್ ಆಫ್ ದಿ ಲಿಕ್ವಿಡ್ ಏನಾಗಿದೆ, W2 ಮೈನಸ್ W1 ಮಾಡ್ಕೊಂಡಿದ್ವಿ, ಡಿವೈಡೆಡ್ ಬೈ ಮಾಸ್ ಆಫ್ ದಿ ವಾಟರ್ ಏನಿದೆ W3 ಮೈನಸ್ W1 ಇದೆ, ಇಂಟು ಡೆನ್ಸಿಟಿ ಆಫ್ ವಾಟರ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ನಮಗೆ ಕಾನ್ಸ್ಟೆಂಟ್ ಇದೆ, ಆ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಹಾಕೊಳ್ತೀನಿ. ಇದೆಲ್ಲ ಹಾಕೊಂಡಾಗ ನನಗೆ ಆನ್ಸರ್ ಬರುತ್ತೆ. ಆನ್ಸರ್ ನಾನು ಯಾವ್ದಾದ್ರು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದ್ರೆ SI ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, kg/m3 ಆಗುತ್ತೆ. ಆಕ್ಚುಲಿ ಇದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮಗೆ 10⁻³ ಆ ಕನ್ವರ್ಷನ್ ಫ್ಯಾಕ್ಟರ್ ನ ಯೂಸ್ ಮಾಡ್ಕೊಳ್ತೀರಾ. ಯಾಕೆ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ಅದು ನಿಮ್ಗೆ ಅರ್ಥ ಆಗಲಿ ಅಂತ ಈ ಸೈಡ್ ಬರ್ತಿದ್ದೀನಿ ನಾನು. M/V ಮಾಸ್ ಅಂದ್ರೆ ಡೆನ್ಸಿಟಿ ಅಂದ್ರೆ ಏನು, ಮಾಸ್ ಪರ್ ವಾಲ್ಯೂಮ್. ನಾನು ಅದನ್ನ ಗ್ರಾಮ್/cm3 ನಾನು CGS ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದ್ರೆ ಗ್ರಾಮ್/cm3 ಮಾಡ್ಕೊಳ್ತೀನಿ. ಅದನ್ನ ನಾನು kg/m ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಗೊತ್ತು 1000 grams is equal to 1 kg, therefore 1 gram is equal to 10⁻³ kg ಆಗುತ್ತೆ. ಅದನ್ನ ನೀವು 10⁻³ kg ಬರ್ಕೊಳ್ಳಿ. ಡಿವೈಡೆಡ್ ಬೈ ಸೆಂಟಿಮೀಟರ್ ಕ್ಯೂಬ್ ಇದೆ, ನಿಮಗೆ ಗೊತ್ತು 100 ಸೆಂಟಿಮೀಟರ್ is equal to 1 ಮೀಟರ್ ಆಗುತ್ತೆ. therefore 1 ಮೀಟರ್ is equal to 10⁻² ಮೀಟರ್ ಆಗುತ್ತೆ. ಸೆಂಟಿಮೀಟರ್ ಕ್ಯೂಬ್ ಬೇಕು ಅಂದ್ರೆ ಅದನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ 1 ಸೆಂಟಿಮೀಟರ್ ಕ್ಯೂಬ್ is equal to 10⁻⁻6 ಮೀಟರ್ ಕ್ಯೂಬ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೀನಿ, 10⁻⁻6 ಮೀಟರ್ ಕ್ಯೂಬ್ ಹಾಕೊಳ್ತೀನಿ. ಅದ್ರ ಮೇಲ್ಗಡೆ ತಗೊಂಡ್ರೆ ನನಗೆ ಕನ್ವರ್ಷನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ, 10⁻³ ಬರುತ್ತೆ. ಸೊ ನೀವು ಏನ್ ಆನ್ಸರ್ ಬರೀತೀರಲ್ಲ, ಆನ್ಸರ್ ಏನ್ ಮಾಡ್ತೀರಾ, 10⁻³ kg ನನಗೆ ಬರ್ದಿದೆ ನೋಡಿ, 10⁻³ kg/m3 ನ ಹಾಕೊಳ್ತೀರಾ. ಇದೆಲ್ಲ ನಮ್ಗೆ ಕಷ್ಟ ಆಗುತ್ತೆ, ಆಗೋದೇ ಇಲ್ಲ ಅಂತಂದ್ರೆ ಇನ್ನೊಂದು ಈಸಿ ಮೆಥಡ್ ಏನು ಅಂತಂದ್ರೆ, ನಿಮ್ಗೆ ಎಕ್ಸಾಮಿನಲ್ಲಿ ಬೋರ್ಡ್ ಮೇಲೆ ಬರ್ತಿರ್ತಾರೆ, ಅದೇ ಯೂನಿಟ್ ನ ನೀವು
ತಗೊಳ್ಳಿ. ಡೆನ್ಸಿಟಿ ಆಫ್ ವಾಟರ್ ಯೂನಿಟ್ ಬರ್ತಿದ್ದಾರೆ, ಅದೇ ಯೂನಿಟ್ ನ ನಿಮಗೆ ಕ್ಯಾರಿ ಮಾಡಿ. ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಇವನ್ ಥಿಯರಿನಲ್ಲಿ ಇರ್ಬೋದು, ಪ್ರಾಕ್ಟಿಕಲ್ಸ್ ಇರ್ಬೋದು, ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ ಯೂನಿಟ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯೂನಿಟ್ಸ್ ಬರ್ಲಿಲ್ಲ ಅಂತಂದ್ರೆ ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಕರೆಕ್ಟ್ ಆಗಿ ಆ ಯೂನಿಟ್ ನ ಬರಿಬೇಕಾಗತ್ತೆ. Experiment is very simple. You are going to find out the density. You are doing the relative method. ನಮ್ಗೆ ವಾಟರ್ನ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಅಂತ ತಗೊಳ್ತಾ ಇದ್ದೀವಿ. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ಎಂಟಿ ಫಸ್ಟ್ ಗ್ರಾವಿಟಿ ಬಾಟಲ್ ವೇಟ್ ಕಂಡು ಇಟ್ಕೊಳ್ತೀವಿ, ಲಿಕ್ವಿಡ್ ಹಾಕ್ತೀವಿ, ಅದ್ರದ್ದು ವೆಯ್ಟ್ ಕಂಡು ಇಟ್ಕೊಳ್ತೀವಿ, ಅದಕ್ಕೆ ವಾಟರ್ ಹಾಕ್ತೀವಿ, ಅದ್ರದ್ದು ವೆಯ್ಟ್ ಕಂಡು ಇಟ್ಕೊಳ್ತೀವಿ. ಅದರಿಂದ ನನಗೆ ವೆಯ್ಟ್ ಆಫ್ ಲಿಕ್ವಿಡ್ ಗೊತ್ತಾಗುತ್ತೆ, ವೆಯ್ಟ್ ಆಫ್ ದಿ ವಾಟರ್ ಗೊತ್ತಾಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನಾನು ಗೋಯಿಂಗ್ ಟು ಫೈಂಡ್ ಔಟ್ ದಿ ಡೆನ್ಸಿಟಿ ಆಫ್ ವಾಟರ್. ಸೊ ಎಕ್ಸ್ಪೆರಿಮೆಂಟ್ ಮಾಡೇ ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಫಸ್ಟ್ ಗ್ರಾವಿಟಿ ಬಾಟಲ್ ನ ತಗೊಳ್ತಾ ಇದ್ದೀನಿ, ವೇ ಮಾಡಿ ಹೇಗಾಗತ್ತೆ ಅಂತ ಅದನ್ನ ನಾನು ಪ್ರೂವ್ ಮಾಡಿ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಗ್ರಾವಿಟಿ ಬಾಟಲ್ ನಾನು ಏನ್ ಮಾಡಿದ್ದೀನಿ, ಬ್ಯಾಲೆನ್ಸ್ ಇದೆ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಅಲ್ಲಿ ಇಡ್ತಾ ಇದ್ದೀನಿ. ಅಗೇನ್ ನಿಮ್ಗೆ ಇದಕ್ಕಿಂತ ಮುಂಚೆ ಏನಾಗಿರ್ಬೇಕು ಅಂದ್ರೆ ಈ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಇಸ್ ಹೈಲಿ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ. ಅದ್ರೊಳಗಡೆ ಅಂದ್ರೆ ಯಾವುದೇ ರೀತಿ ನೀರ್ ಇಲ್ದಕ್ಕೆ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದನ್ನ ಅದಕ್ಕೆ ಇಟ್ಟ ಮೇಲೆ ಏನ್ ಮಾಡ್ಬೇಕು, ಆನ್ ಮಾಡ್ಬೇಕು, ಟೇರ್ ಮಾಡ್ಕೋಬೇಕು, ಝೀರೋ ಮಾಡ್ಕೊಂಡು ಅದಕ್ಕೆ ನಾನು ಏನ್ ಮಾಡ್ತೀನಿ, ವೆಯ್ಟ್ ನ ಇಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗ್ತಾ ಇದೆ, ಇಲ್ಲಿ ವೆಯ್ಟ್ ಬರ್ತಾ ಇದೆ, ಎಷ್ಟು ಬರ್ತಿದೆ ಅಂದ್ರೆ 21.64 ಬರ್ತಾ ಇದೆ. ಅದನ್ನ ಬೋರ್ಡ್ ಮೇಲೆ ನಾವು ಬರ್ಕೊಳ್ಳೋಣ. ಈಗ 21.64 ಬರ್ತಾ ಇದೆ ರೇಟ್ ಆಫ್ ದಿ ಎಂಟಿ ವೈನ್ ಬಾಟಲ್. ಸೊ ಅದು ಗ್ರಾಮ್ಸ್ ಅಲ್ಲಿ ಇದೆ, ಅದಕ್ಕೋಸ್ಕರ 3 kgs ನಾನು ಹಾಕೊಳ್ತೀನಿ. ಸೊ ನನಗೆ ಈ ಲಿಕ್ವಿಡ್ ನ ಕೊಟ್ಟಿದ್ದಾರೆ ಅವರು. ಈ ಲಿಕ್ವಿಡ್ ನ ನಾನು ಏನ್ ಮಾಡ್ಬೇಕಾಗತ್ತೆ, ಈಗ ಪೋರ್ ಮಾಡ್ಬೇಕಾಗತ್ತೆ. ಯಾವುದಕ್ಕೆ, ಫಸ್ಟ್ ಗ್ರಾವಿಟಿ ಬಾಟಲ್ಗೆ ಹಾಕ್ಬೇಕಾಗತ್ತೆ. ಅವಾಗ ಪ್ರಿಕಾಷನ್ ಏನ್ ತಗೋಬೇಕು ಅಂತಂದ್ರೆ, ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಇಟ್ಕೋಬೇಕಾಗತ್ತೆ, ಟಿಶ್ಯೂ ಪೇಪರ್ನ ಇಟ್ಕೋಬೇಕಾಗತ್ತೆ. ಅದ್ರ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಕಂಪ್ಲೀಟ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಜನರಲಿ 10 ml ಇರುತ್ತೆ, 25 ml ಇರುತ್ತೆ ನಿಮ್ದು ಫಸ್ಟ್ ಗ್ರಾವಿಟಿ ಬಾಟಲ್. ಮೋಸ್ಟ್ಲಿ ಇದು 25 ml ಇದೆ ಅನ್ಸುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಕೊಡ್ಲಿ ತೊಂದರೆ ಇಲ್ಲ. ನಿಮ್ಗೆ ಏನ್ ಕೊಟ್ಟಿದಾರಲ್ಲ ಅದು ಕಂಪ್ಲೀಟ್ಲಿ ನೀವೇನ್ ಮಾಡ್ಬೇಕು, ಈ ರೀತಿ ತುಂಬಬೇಕು. ತುಂಬಿದ್ಮೇಲೆ ಏನ್ ಹೇಳಿದೆ ನಾನು, ಇದು ಕೆಪಿಲರಿ ಆಕ್ಷನ್ ಇರುತ್ತೆ ಇದರಲ್ಲಿ ಅಂತ. ಇದನ್ನ ಹಾಕಿದಾಗ ಏನಾಗ್ಬೇಕು ಅಂದ್ರೆ, ಈ ಕೆಪಿಲರಿ ಟ್ಯೂಬ್ ಅಲ್ಲಿ ಇರುವಂತದನ್ನು ಟಿಲ್ ದಿಸ್ ಕಾರ್ನರ್ ಆ ಲಿಕ್ವಿಡ್ ಫಿಲ್ ಆಗಬೇಕು. ಆ ರೀತಿ ನೀವು ನೋಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಗೆ ವೇಟ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ನಾನು ಮುಂಚೆ ಹೇಳ್ದಂಗೆ ಇದು ರಿಲೇಟಿವ್ ಮೆಥಡ್. ಎಷ್ಟು ವಾಟರ್ ತಗೊಂಡಿರ್ತಾರ ಅಷ್ಟೇ ನೀವು ಏನ್ ಮಾಡ್ಬೇಕಾಗತ್ತೆ, ಲಿಕ್ವಿಡ್ ನ ತಗೋಬೇಕಾಗತ್ತೆ. ಅದು ತಗೊಳ್ದಲ್ಲ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಹಿಂಗೆ ಹಾಕ್ತೀನಿ. ಹಾಕಿದಾಗ ಏನಾಗುತ್ತೆ, ಬಿಕಾಸ್ ಆಫ್ ದಿ ಕೆಪಿಲರಿ ಆಕ್ಷನ್ ಆ ಎಕ್ಸ್ಟ್ರಾ ಇರುವಂತ ಲಿಕ್ವಿಡ್ ಎಲ್ಲ ಏನಾಗುತ್ತೆ, ಹೊರಗಡೆ ಬರುತ್ತೆ. ಬಂದ್ಮೇಲೆ ನೀವೇನ್ ಮಾಡಬೇಕು, ಕಂಪ್ಲೀಟ್ಲಿ ಅದು ಫಿಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಮತ್ತೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಫಿಲ್ಟರ್ ಪೇಪರ್ ತಗೊಳ್ತೀರಾ, ಹೊರಗಡೆ ಏನಿದೆಯಲ್ಲ ಅದೆಲ್ಲಾನು ನೀವು ವೈಪ್ ಮಾಡ್ತೀರಾ. ಸೊ ವೈಪ್ ಮಾಡಿ ನೀವೇನ್ ಮಾಡ್ತಾ ಹೋಗ್ತೀರಾ, ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಅಲ್ಲೂ ಇರುತ್ತೆ, ಅಲ್ಲೂ ಎಲ್ಲ ವೈಪ್ ಮಾಡ್ಕೋಬೇಕು. ಕಂಪ್ಲೀಟ್ಲಿ ಅದೇನಾಗಬೇಕು, ಡ್ರೈ ಆಗಬೇಕು. ಆಮೇಲೆ ಈ ತುದಿ ತನಕ ಕೆಪಿಲರಿ ಏನಿದೆಯಲ್ಲ ಅಲ್ಲಿ ಕಂಪ್ಲೀಟ್ಲಿ ಅದು ಫಿಲ್ ಆಗಿರ್ಬೇಕು. ಕೆಲವು ಸಲ ನೀವು ಕರೆಕ್ಟ್ ಆಗಿ ಹಾಕ್ಲಿಲ್ಲ ಸ್ಟಾಪರ್ ಅಂತಂದ್ರೆ ಫಿಲ್ ಆಗಲ್ಲ. ಅದು ಫಿಲ್ ಆಗ್ಲಿಲ್ಲ ಅಂದ್ರೆ ಅದು ರಿಲೇಟಿವ್ ಮೆಥಡ್ ಆಗಲ್ಲ. ರಿಲೇಟಿವ್ ಮೆಥಡ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ವಾಟರ್ ಎಷ್ಟು ತಗೊಂಡಿರ್ತೀರಾ ಅಷ್ಟೇ ಲಿಕ್ವಿಡ್ ತಗೋಬೇಕು ನೀವು. ಅವಾಗ ನಿಮ್ಗೆ ಮಾಡ್ಕೊಳ್ತಾ ಹೋಗ್ತೀವಿ. ಎಗೇನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಲ್ಲರಿಗೂ ಒಂದೇ ಲಿಕ್ವಿಡ್ ನ ಕೊಟ್ಟಿರಲ್ಲ, ಬೇರೆ ಬೇರೆ ಲಿಕ್ವಿಡ್ ನ ಕೊಟ್ಟಿರ್ತಾರೆ. ಸ್ಟಾಪರ್ ಅಗೇನ್ ಇದನ್ನ ನೀವು ಡ್ರೈ ಮಾಡ್ಬೇಕಾದ್ರೆ ಸ್ಟಾಪರ್ ಎಲ್ಲೋ ಇಟ್ಬಿಟ್ರಿ, ಇನ್ನು ಬೇರೆ ಬೇರೆ ಸ್ಟಾಪರ್ ಹಾಕಿದ್ರಿ ಇನ್ನು ವೆಯ್ಟ್ ವ್ಯತ್ಯಾಸ ಆಗುತ್ತೆ. ಅಥವಾ ಬೇರೆ ಫೆಸ್ಟಿ ಗ್ರಾವಿಟಿ ಬಾಟ್ಲ್ ಯೂಸ್ ಮಾಡಿದ್ರಿ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಚೆನ್ನಾಗಿ ವೈಪ್ ಆದ್ಮೇಲೆ ಎಗೇನ್ ಅದನ್ನ ಟೇಲ್ ಮಾಡ್ತೀನಿ, ಝೀರೋ ಮಾಡ್ತೀನಿ. ಎಗೇನ್ ಅಲ್ಲಿ ವೆಯ್ಟ್ ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದೇನಿದು ವೆಯ್ಟ್ ಆಫ್ ದಿ ಫೆಸ್ಟಿ ಗ್ರಾವಿಟಿ ಬಾಟಲ್ ಅಲಾಂಗ್ ವಿತ್ ಲಿಕ್ವಿಡ್. ನಂಗೆ ಯಾವುದೋ ಒಂದು ಲಿಕ್ವಿಡ್ ಕೊಟ್ಟಿದ್ದಾರೆ, ಅನ್ನೊಂದು ಲಿಕ್ವಿಡ್ ಕೊಟ್ಟಿದ್ದಾರೆ, ಅದ್ರದ್ದು ವೆಯ್ಟ್ ನಾನು ತಗೊಳ್ತಾ ಇದ್ದೀನಿ. ಇದು ಎಷ್ಟು ಬಂತು ಅಂದ್ರೆ 44.44 ಬರ್ತಾ ಇದೆ. ಅದನ್ನ ಇಲ್ಲಿ ಬರ್ಕೊಳ್ತೀನಿ. 44.44 into 10⁻³ kg ಕನ್ವರ್ಟ್ ಮಾಡ್ಕೊಂಡೆ. ಸೊ ಈಗ ಏನಾಯ್ತು, ನನಗೆ ಲಿಕ್ವಿಡ್ ವೆಯ್ಟ್ ಕಂಡಿದ್ದಾಯ್ತು. ಮತ್ತೆ ಇದನ್ನ ಏನ್ ಮಾಡ್ಬೇಕು, ಇದು ವೇಸ್ಟ್ ಮಾಡಂಗಿಲ್ಲ. ಯಾಕೆಂದ್ರೆ ಸೆಕೆಂಡ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ಗೆ ನಿಮ್ಗೆ ಇದೇ ಲಿಕ್ವಿಡ್ ಬೇಕಾಗತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ವಾಪಸ್ ಹಾಕ್ಬೇಕು. ಅಗೇನ್ ಆಲ್ ದೀಸ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆರ್ ಹೈಲಿ ವೋಲಟೈಲ್. ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ನೀವು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಫುಲ್ ಎಲ್ಲ ತೆಗೆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಅಸಿಟೋನ್ ಇಟ್ಟಿರ್ತಾರೆ, ಅಸಿಟೋನ್ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ. ಅಸಿಟೋನ್ ಅಲ್ಲಿ ಇಟ್ಬಿಟ್ಟು ಇದನ್ನ ಏನ್ ಮಾಡ್ತೀನಿ, ನಾನು ರಿನ್ಸ್ ಮಾಡ್ತೀನಿ. ಯಾಕೆ ಅಸಿಟೋನ್ ಅಲ್ಲಿ ರಿನ್ಸ್ ಮಾಡ್ತೀನಿ ಅಂದ್ರೆ, ಅದು ಒಳ್ಳೆ ಗುಡ್ ನನಗೆ ಚೆನ್ನಾಗಿ ಎವಾಪರೇಟ್ ಮಾಡುತ್ತೆ. ಒಳಗಡೆ ಇರುವಂತ ಆರ್ಗ್ಯಾನಿಕ್ ಲಿಕ್ವಿಡ್ ಎಲ್ಲ ಹೊರಗಡೆ ತೆಗೆದ್ಬಿಡುತ್ತದೋ, ಅದಕ್ಕೋಸ್ಕರ ಮಾಡ್ತೀನಿ. ಹಿಂಗ್ ಮಾಡಿದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ ಸ್ಟಾಪರ್ ಏನಿರುತ್ತಲ್ಲ ಆ ಸ್ಟಾಪರ್ ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ಲಿ ರಿನ್ಸ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಸ್ಟಾಪರ್ ಅಲ್ಲೂ ಏನಾಗಿರುತ್ತೆ, ನಿಮ್ದು ಆರ್ಗ್ಯಾನಿಕ್ ಲಿಕ್ವಿಡ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಟ್ಬಿಟ್ಟು ಉಲ್ಟಾ ಮಾಡಿ ಸ್ಟಾಪರ್ ತುದಿ ತನಕ ನಿಮ್ಗೆ ಬರೋ ತರ ಅದನ್ನ ನೋಡ್ಕೋಬೇಕಾಗತ್ತೆ. ಸ್ಟಾಪರ್ ನೀವೇನ್ ಮಾಡ್ಬೇಕಾಗತ್ತೆ, ಡ್ರೈ ಮಾಡ್ಬೇಕಾಗತ್ತೆ. ಮತ್ತೆ ಡ್ರೈ ಮಾಡಿ ಅದನ್ನ ವಾಪಸ್ ಹಾಕ್ಬೇಕಾಗತ್ತೆ. ಆಮೇಲೆ ಏನ್ ಮಾಡ್ಬೇಕು, ಅಸಿಟೋನ್ ಕ್ಲೋಸ್ ಮಾಡಿಡ್ಬೇಕು. ಏನು ಆರ್ಗ್ಯಾನಿಕ್ ಲಿಕ್ವಿಡ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಎಲ್ಲ ಆರ್ಗ್ಯಾನಿಕ್ ಲಿಕ್ವಿಡ್ ನಿಮ್ಗೆ ಏನಾಗುತ್ತೆ, ಅಸಿಟೋನ್ ಇರ್ಬೋದು, ನೀವು ಕೊಟ್ಟಿರುವಂತದ್ದು
ಅನ್ನೋನ್ ಲಿಕ್ವಿಡ್ ಇರ್ಬೋದು, ಆಲ್ ಆಫ್ ದಮ್ ಆರ್ ಎಕ್ಸ್ಪೆನ್ಸಿವ್ ಇರ್ತವೆ. ನಾವು ಕೆಮಿಸ್ಟ್ರಿ ಅವರ ಮ್ಯಾಕ್ಸಿಮಮ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋದು, ಸಾಧ್ಯ ಆದಷ್ಟು ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಈ ಲಿಕ್ವಿಡ್ಸ್ನೆಲ್ಲ ವೇಸ್ಟ್ ಮಾಡಿದರೆ ಮತ್ತೆ ನಾವು ಏನು ಮಾಡಬೇಕು, ಸೇಮ್ ಕಂಟೈನರ್ಗೆ ಹಾಕಬೇಕು. ಸಾಧ್ಯ ಆದಷ್ಟು ಕಂಟಾಮಿನೇಷನ್ ಆಗದೆ ಇರೋಂಗೆ ನಾವು ಅದನ್ನ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದೇನಾಯ್ತು, ಚೆನ್ನಾಗಿ ಡ್ರೈ ಮಾಡಬೇಕು. ಹೇಗೆ ನೀವು ಇದನ್ನು ಏರ್ ಡ್ರೈಯರ್ನ ಯೂಸ್ ಮಾಡ್ಬೋದು. ಏರ್ ಡ್ರೈಯರ್ನ ಯೂಸ್ ಮಾಡಿ ಚೆನ್ನಾಗಿ ಅದೇನೇನು ಮಾಡ್ಬೋದು, ಇರೋವಂಥ ಎಲ್ಲ ಅಸಿಟೋನ್ನ ನೀವು ಇಡ್ಬೋದು. ನೀವು ಓಪನ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ಅಸಿಟೋನ್ ಈಸಿಯಾಗಿ ಎವಾಪರೇಟ್ ಆಗಿಬಿಡುತ್ತೆ, ಎಲ್ಲ ಅದು ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ನಾನು ಏನು ಮಾಡ್ತೀನಿ, ಈಗ ವಾಟರ್ನ ತುಂಬ್ತೀನಿ. ವಾಶ್ ವಾಟರ್ ತಗೊಳ್ಳಿ. ವಾಶ್ ವಾಟರ್ ತಗೊಂಡು ನಾವೇನು ಮಾಡ್ತೀನಿ, ಅದ್ರೊಳಗಡೆ ನೀರು ತಗೊಳ್ತೀನಿ. ನೀರೊಳಗಡೆ ಹಾಕ್ಬಿಟ್ಟು ಮತ್ತೆ ಅದ್ರದ್ದು ಏನು ಮಾಡ್ತಾ ಹೋಗ್ತೀನಿ, ವೆಯ್ಟ್ನ ಕಂಡುಹಿಡ್ಕೊಳ್ತಾ ಹೋಗ್ತೀನಿ. ಎಗೇನ್ ಇಲ್ಲೂ ನೀವು ಏನು ಮಾಡಬೇಕಾಗತ್ತೆ ಅಂತಂದ್ರೆ, ನಿಮ್ಗೆ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಲಿಕ್ವಿಡ್ ಕಲರ್ಲೆಸ್ ಇರುತ್ತೆ, ವಾಟರು ಕಲರ್ಲೆಸ್ ಇರುತ್ತೆ. ಯಾವ್ಯಾವುದು ಅಂತ ಗೊತ್ತಿಲ್ಲದಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿ ಮತ್ತೆ ಪ್ರಾಬ್ಲಮ್ ಮಾಡ್ಕೊಂಬಿಡಿ. ಯಾಕಂದ್ರೆ ಸೇಮ್ ಲಿಕ್ವಿಡ್ನ ನೀವೇನು ಮಾಡಬೇಕಾಗತ್ತೆ, ಸೆಕೆಂಡ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡಬೇಕಾಗತ್ತೆ. ಹಂಗಾಗಿ ಅಸಿಟೋನು ಬೇರೆ ಕಡೆ ಇಟ್ಕೋಬೇಕು, ನಿಮ್ಗೆ ಕೊಟ್ಟಿರುವಂಥ ಲಿಕ್ವಿಡ್ನ ಬೇರೆ ಕಡೆ ಇಡಬೇಕು, ವಾಟರ್ನ ನೀವು ಬೇರೆ ಕಡೆ ಇಡಬೇಕು. ವಾಟರ್ನ ಬೀಕರಲ್ಲಿ ತಗೊಂಡಿರ್ಬೋದು, ಇಲ್ಲ ಅದರ ವಾಶ್ ವಾಟರ್ ಇರ್ಬೋದು. ಯಾಕೆ ನಾನು ಏನು ಮಾಡ್ತೀನಿ, ಸೇಮ್ ಪ್ರೊಸೀಜರ್ನ ಯೂಸ್ ಮಾಡ್ತೀನಿ. ಒಂದು ಫಿಲ್ಟರ್ ಪೇಪರ್ನ ಕೆಳಗಡೆ ಇಟ್ಕೊಳ್ತೀನಿ. ಇಟ್ಕೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಇದು ಚೆನ್ನಾಗಿ ಡ್ರೈ ಆಗಿದೆ, ಇದರೊಳಗಡೆ ಏನಿಲ್ಲ, ಏರ್ ಡ್ರೈಯರ್ ಯೂಸ್ ಮಾಡ್ಬೋದು ನೀವು. ಇದನ್ನು ಹಾಕ್ಬಿಟ್ಟು ನಾನು ಏನು ಮಾಡ್ತಾ ಹೋಗ್ತೀನಿ, ಈಗ ವಾಟರ್ನ ಮತ್ತೆ ಅದೇ ಥರ ಫಿಲ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ, ಫಿಲ್ಟರ್ ಪೇಪರ್ ಇರುತ್ತೆ, ಹಾಕಿ ಈ ಥರ ಮಾಡ್ತೀನಿ. ಅವಾಗ ಏನಾಗುತ್ತೆ, ನಿಮ್ಮದು ಎಕ್ಸಸ್ ವಾಟರ್ ಏನಾಗುತ್ತೆ, ಕೆಪ್ಲರಿಂದ ಬರುತ್ತೆ. ಕಂಪ್ಲೀಟ್ಲಿ ನಾನು ಎಷ್ಟು ವಾಟರ್ನ ತೊಗೊಂಡಿರ್ತೀನಿ, ಆ ಲಿಕ್ವಿಡ್ನ ತೊಗೊಂಡಿದ್ದೀನಲ್ಲ ಅಷ್ಟೇ ವಾಟರ್ ಅದರೊಳಗಡೆ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ಇದನ್ನು ಏನು ಮಾಡಬೇಕು, ನಾನೀಗ ಚೆನ್ನಾಗಿ ಡ್ರೈ ಮಾಡಬೇಕು. ಅಗೇನ್ ಫಿಲ್ಟರ್ ಪೇಪರ್ನ ಯೂಸ್ ಮಾಡಿ ಒಂದಿಲ್ಲ ಅಂದ್ರೆ 2 ಫಿಲ್ಟರ್ ಪೇಪರ್ನ ಯೂಸ್ ಮಾಡಿ ಚೆನ್ನಾಗಿ ಅದೇನಾಗಬೇಕು, ಡ್ರೈ ಆಗಬೇಕು. ಸೊ ಈ ಎಕ್ಸ್ಪೆರಿಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದ್ರೆ, ನಿಮ್ಮ ಆಪರೇಟಸ್ ಎಷ್ಟು ಡ್ರೈ ಆಗಿದೆ, ನೀವು ಹೇಗೆ ಅದರೊಳಗಡೆ ಲಿಕ್ವಿಡ್ನ ತುಂಬ್ತಾ ಇದ್ದೀರಾ ಅಥವಾ ವಾಟರ್ನ ತುಂಬ್ತಾ ಇದ್ದೀರಾ ಅನ್ನೋದ್ರ ಮೇಲೆ, ವೆಯ್ಟ್ ಹೇಗೆ ತಗೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಚೆನ್ನಾಗಿ ಡ್ರೈ ಆಯಿತು. ಡ್ರೈ ಆದಮೇಲೆ ಇದನ್ನ ಏನು ಮಾಡ್ತೀನಿ, ನಾನು ಮತ್ತೆ ವೆಯ್ಟ್ ಬ್ಯಾಲೆನ್ಸ್ಗೆ ಇಡ್ತಾ ಇದ್ದೀನಿ. ಸೊ ಇವಾಗ ವೆಯ್ಟ್ ಎಷ್ಟು ಬಂತು ಅಂದರೆ 47.00. ಸೊ ಅದನ್ನು ಮತ್ತೆ ಬರ್ಕೊಳ್ತೀನಿ. 47.00 10⁻³ kg ಆಯಿತು. ಸೊ ನನಗೀಗ ಇದು ಎಕ್ಸ್ಪೆರಿಮೆಂಟ್ ಪಾರ್ಟ್ ಎಲ್ಲ ಮುಗಿದೋಯ್ತು. ಈಗ ಏನು ಮಾಡ್ತೀನಿ, ನಾನು ಗೋಯಿಂಗ್ ಟು ಫೈಂಡ್ ಔಟ್ ದಿ ಮಾಸ್ ಆಫ್ ದಿ ಲಿಕ್ವಿಡ್. ಮಾಸ್ ಆಫ್ ದಿ ಲಿಕ್ವಿಡ್ ಬೇಕು ಅಂದ್ರೆ ನಾನು ಏನು ಮಾಡಬೇಕು, W2 - W1 ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ 44.44 ನಾನು 21.64 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬಂತು. 14 ಅಲ್ಲಿ 6 ಹೋಯ್ತು ಅಂತಂದ್ರೆ ಅಲ್ಲಿ 4 ಹೋಗಿದೆ, ಇಲ್ಲಿ 2 ಹೋಯ್ತು ಅಂದ್ರೆ 8 ಆಗುತ್ತೆ. ಸೊ 3 1 ಹೋಯ್ತು ಅಂತಂದ್ರೆ 2. ಸೊ 22.28 ಆಯ್ತು. ಅದೇ ರೀತಿ ನಾನು ವೇಟ್ ಆಫ್ ದಿ ಬೇಕು ಅಂತಂದ್ರೆ ವಾಟರ್ ಎಷ್ಟಿದೆ, 47 ಇದೆ. 47 ಇಂದ 21.64 ಅದು ಎಂಟಿ ವೇಟ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವಾಗ ಇದು 6 ಆಯ್ತು, 9 4 ಹೋದ್ರೆ 3 ಆಯ್ತು, 6 ಆಯ್ತು, 6 ಅಲ್ಲಿ 5 1 ಹೋದ್ರೆ 5 ಆಯ್ತು. ಸೊ 2 ಇದರಲ್ಲಿ ಹೋದ್ರೆ ಇದು 25 ಆಯ್ತು. 25.36 ಬಂತು. ಓಕೆ, ನಾನು ಟೆಂಪರೇಚರ್ ಹೇಳಿದೆ 30 ಇದೆ ಅಂತ. 30 + 273 ನ ಆಡ್ ಮಾಡ್ತೀನಿ. ಅವಾಗ ನನಗೆ ಏನಾಗುತ್ತೆ ಅಂತಂದ್ರೆ 303 ಕೆಲ್ವಿನ್ ಬಂತು. ಸೊ ಅದನ್ನ ನಾನು ಬರ್ಕೊಳ್ತೀನಿ. ನೆಕ್ಸ್ಟ್ ನಾನು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಡೆನ್ಸಿಟಿ ಆಫ್ ಲಿಕ್ವಿಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಹಾಕೊಳ್ತೀನಿ. ಮಾಸ್ ಆಫ್ ಲಿಕ್ವಿಡ್ ಎಷ್ಟು ಬಂದಿದೆ ನನಗೆ, 22.80 ಬಂದಿದೆ. ಮಾಸ್ ಆಫ್ ದಿ ವಾಟರ್ ಎಷ್ಟು ಬಂದಿದೆ ನನಗೆ, 25.36 ಬಂತು. ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ ಅವರೇ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 0.9956 × 10⁻³ kg/m³. ಅದು ಯೂನಿಟ್ ಇದೆ. ಸೊ ಇದು ಏನಾಗ್ತಿದೆ, ದಿಸ್ ವಿಲ್ ಬಿ ಇನ್ ಕೆಜಿಸ್, ದಿಸ್ ವಿಲ್ ಬಿ ಇನ್ ಕೆಜಿಸ್. ಹಂಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನು ಆನ್ಸರ್ ಬರುತ್ತಲ್ಲ, ಆನ್ಸರ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ kg/m³. ಅಲ್ಲೇ ಅದರ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಇನ್ ಟರ್ಮ್ಸ್ ಆಫ್ 10⁻³ ಬರುತ್ತೆ. ಸೊ ಇದನ್ನ ಎರಡನ್ನು ಡಿವೈಡ್ ಮಾಡಿ ಮಲ್ಟಿಪ್ಲೈ ಬೈ ದಿಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಡೆನ್ಸಿಟಿ ಆಫ್ ವಾಟರ್. ತುಂಬಾ ಸಿಂಪಲ್ ಆಗಿದೆ. ಇದು ತಪ್ಪಾಗೋ ಸಾಧ್ಯತೆ ಇದೆ. ಇದಕ್ಕೆ 8 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇದು ಕರೆಕ್ಟಾಗಿ ಮಾಡಿದ್ರೆ ನೀವು ಅಂದ್ರೆ 8 ಮಾರ್ಕ್ಸ್ ಸಿಗುತ್ತೆ. ಒಟ್ಟು ನಿಮಗೆ 20 ಮಾರ್ಕ್ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟ್ಗೆ. ಈ ಎಕ್ಸ್ಪೆರಿಮೆಂಟ್ ಬಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಇದಕ್ಕೆ ನಿಮಗೆ 8 ಮಾರ್ಕ್ ಇರುತ್ತೆ. ಥ್ಯಾಂಕ್ ಯು.